ನೋಡಿ ಇಷ್ಟೆಲ್ಲ ಖರ್ಚು ಮಾಡಿದ್ಮೇಲೂ ನನ್ನ ಹತ್ರ 580 ರೂಪಾಯಿ ಉಳ್ಕೊಂಡಿದೆ. ಹೌದಾ? ಇನ್ನು ಅಷ್ಟೊಂದು ಉಳ್ಕೊಂಡಿದ್ಯಾ? ಅರೆ ಅದೇಂಗ್ರಿ ಸಾಧ್ಯ? ಆಟೋಲ್ ಬಂದ್ವಿ, ಸಿನಿಮಾ ನೋಡಿದ್ವಿ, ಅದು ಬಾಲ್ಕನಿ ಸೀಟು, ಪಾಪ್ಕಾರ್ನ್ ತಿಂದ್ವಿ, ತಿಂಡಿ ತಿಂದ್ವಿ, ಇದ್ರ ಮೇಲೂ ಅಷ್ಟೊಂದು ದುಡ್ಡು ಉಳ್ಕೊಂಡಿದ್ಯಾ? 3000ದಲ್ಲಿ ಇಷ್ಟೆಲ್ಲ ಖರ್ಚು ಮಾಡಿ ಇನ್ನೂ ದುಡ್ಡು ಉಳಿಸಿದಿರಾ ಅಂದ್ರೆ ಜಸ್ಟ್ ಕಾಂಟ್ ಬಿಲೀವ್. ಇಟ್ಸ್ ಎ ಮಿರಾಕಲ್ ರೀ. ದಟ್ಸ್ ದ ಪವರ್ ಆಫ್ ಮಿಡಲ್ ಕ್ಲಾಸ್ ಹೆಂಗಸರು. ಈಗ ನಿಮ್ಮ ಹತ್ರ ಉಳ್ಕೊಂಡಿದ್ಯಲ್ಲ 580 ರೂಪಾಯಿ, ಅದನ್ನ ಏನ್ ಮಾಡ್ಬೇಕು ಅಂತಿದ್ರಾ? ಏನ್ ಕೊಡಿಸ್ಬೇಕು ಅಂತಿದ್ದೀರಾ? ಮುಂದಿನ ಕಾರ್ಯಕ್ರಮ ಏನು? ಅದು ಸಸ್ಪೆನ್ಸೇ. ಬಟ್ ಅದಕ್ಕೂ ಮುಂಚೆ ನಿಮ್ಗೆ ಇನ್ನೊಂದು ಗಿಫ್ಟ್ ಕೊಡಿಸ್ತೇನೆ. ಗಿಫ್ಟ್ 580 ರೂಪಾಯಿಗೆ? ಹಾ, ಆಯ್ತು, ಬನ್ನಿ. ತುಂಬಾ ಮನ್ಸಿಗೆ ಹಚ್ಕೋಬೇಡಿ. ರಾತ್ರಿ ಕಳೆದು ಬೆಳಗಾದ್ರೆ ನಮ್ಮಕ್ಕ ನಿಮ್ಮನೆಗೆ ಬರ್ತಾಳೆ. ಅವಾಗ ಡಿಸೈನ್ ಆಗಿ ಬಳೆ ತೋರ್ಸಿ ನಿಮ್ ಮನ್ಸು ತೃಪ್ತಿ ಆಗೋ ಅಷ್ಟು. ಏನ್ ಮಾತಾಡ್ತಾ ಇದೀರಿ ನೀವು? ಬೆಕ್ಕು ಕಣ್ ಮುಚ್ಕೊಂಡ್ ಹಾಳು ಕುಡಿದ್ರೆ ಗೊತ್ತಾಗಲ್ಲ ಅಂತ ಅನ್ಕೊಂಡ್ರ? ಅಮ್ಮಣ್ಣಿ ಗೊತ್ತಾಗೋಯ್ತು ಅನ್ಸುತ್ತಲ್ಲ. ನಾನು ದೇವಿ, ನಮ್ ಪವರ್ ಗೊತ್ತು ತಾನೆ. ಬಳೆಗಾರನ್ ವೇಷ ಹಾಕೊಂಡು ಅಕ್ಕನ್ ಮಾತಾಡ್ಸೋಣ ಅಂತ ಬಂದ್ಬಿಟ್ರೆ ನನ್ ಗೊತ್ತಾಗಲ್ಲ ಅಂತ ಅನ್ಕೊಂಡ್ಬಿಟ್ರ? ನೀವ್ ಹಾಕೊಂಡಿರೋ ವಿಗ್ಗು ಮೀಸೆ ಯಾವ ಅಂಗಡಿಯಿಂದ ತಗೊಂಡ್ರ ಅದೇ ಅಂಗಡಿಯಿಂದ ನನ್ ಬಟ್ಟೆ ತಗೊಳ್ತೀನಿ ದೇವಿ ಆಗಕ್ಕೆ. ಅಮ್ಮ ತಾಯಿ ದೇವಿ, ನೀನು ಅಸಾಧ್ಯಳಮ್ಮ, ಅಸಾಧ್ಯಳು. ಮೊದ್ಲು ನಂಗ್ ತೋಡ್ಸಿ ಆಮೇಲೆ ಮುದ್ದಕ್ ಕೆಲ್ಸ ನೋಡೋಣ. ಮೊದಲು ಮದುಮಗಳಿಗೆ ತಾಯಿ. ತಾಯಿಗೆ ಅಂದ್ರೆ ಒಂದ್ ಪಂಚು, ಒಂದ್ ಗುಡ್ದ, ಒಂದ್ ಮಾಂಜ. ದೀಪು ಅಂತ ಕರೀರಿ. ದೀಪು ಟಿಪ್ ಟಾಪ್. ಹಂಗ್ ಬನ್ನಿ ದಾರಿಗೆ. ನೋಡಿ, ನಮ್ಮ ಅಕ್ಕ ಅವ್ರ ಮದ್ವೆ ಆಗೋ ಹುಡ್ಗನ ಹತ್ರನೇ ಬಳೆ ತೋರ್ಸ್ಕೊತಾಳೆ ಅಂತ ಪನ ತೊಟ್ಬಿಟ್ಟಿದಾಳೆ. ಅದಕ್ಕೆ ನಿಮ್ ಭಾಗ್ಯದ ಬಳೆನ ನಂಗ್ ತೋರ್ಸಿ. ರಾಸು, ಬಂದಿರೋ ಕೆಲ್ಸ ಮುಗ್ಸು. ಬನ್ನಿ ಈಗ. ಈ ಮದ್ವೆ ನಿಮಗೆ ಯಾಕೆ ಇಷ್ಟ ಇಲ್ಲ? ಇದ್ಯಾಕೆ ಮೇಡಮ್ ಅವ್ರೆ ಹಿಂಗೆ ಕೇಳ್ಬಿಟ್ರಿ? ಅದು ಅದು ನಿಮ್ಗೆ ಇಷ್ಟ ಇಲ್ವಲ್ಲ, ಅದಕ್ಕೆ ನನಗೂ ಇಷ್ಟ ಇಲ್ಲ. ಓಹೋ, ನಾವಿಬ್ರು ಈ ಮದುವೆನ ನಿಲ್ಲಿಸ್ಬೇಕು ಅಂತ ಎಷ್ಟು ಟ್ರೈ ಮಾಡ್ತಿದ್ದೀವೋ, ಈ ಮದುವೆ ಆಗಲೇಬೇಕು ಅಂತ ಎಷ್ಟು ಜನ ಟ್ರೈ ಮಾಡ್ತಿದ್ದಾರೆ ಗೊತ್ತಾ? ನಿಮ್ಮ ಮನೆಯವರು, ನಮ್ಮ ಮನೆಯವರು, ಆ ಸೌಪರ್ಣಿಕ ಅಕ್ಕ, ಜೊತೆಗೆ ನಿಮ್ಮ ಅತ್ತಿಗೆ ಬೇರೆ. ನಮ್ಮ ಅತ್ತಿಗೆ? ನಿಮ್ಮ ಅತ್ತಿಗೆನೆ. ಏನಂದ್ರು? ಇನ್ನೇನಂತಾರೆ, ಸಿದ್ದೇಗೌಡರು ತುಂಬ ಒಳ್ಳೆಯವರು, ಅವರು ನಮ್ಮ ಮದುವೆ ಆಗೋಕ್ಕೆ ನಾನು ಪುಣ್ಯ ಮಾಡಿರಬೇಕು, ಅದು ಇದು ಅಂತ ಒಂದಷ್ಟು ಬಿಲ್ಡಪ್ ಕೊಟ್ಟರು. ನೀವು ಈ ಥರ ಪ್ರಾಜೆಕ್ಟ್ಸ್ ತುಂಬ ಮಾಡಿದ್ದೀರಾ ಅಲ್ವಾ? ಯಾವಾಗಲೂ ಇಲ್ದಿರೋದು ಈ ಸತಿ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಯಾಕೆಂದರೆ ಈ ಸಲ ಪ್ರಾಜೆಕ್ಟ್ನ ನಿಮ್ಮ ಹೆಸರಲ್ಲಿ ಮಾಡ್ತಾ ಇದ್ದೀನಿ, ಅದಕ್ಕೆ ಡೀಟೇಲ್ಸ್ ಎಲ್ಲ ಪರ್ಫೆಕ್ಟ್ ಆಗಿರಬೇಕು, ಅದಕ್ಕೆ. ಏನೋ ನನ್ನ ಹೆಸರಲ್ಲಿ ಮಾಡ್ತಿದ್ದೀರಾ? ಅಲ್ಲ ರೀ, ನನ್ನ ಹೆಸರಲ್ಲಿ ಯಾಕೆ ಮಾಡಿದ್ದೀರಾ? ನಿಮ್ಮ ಹೆಸರಲ್ಲಿ ಇರಬೇಕಲ್ವಾ? ಜಯಂತ್ ಅನ್ನೋ ಹೆಸರಿಗೆ ಒಂದು ಗತ್ತಿದೆ. ಪ್ಲೀಸ್ ರೀ, ನನ್ನ ಹೆಸರಲ್ಲೆಲ್ಲ ಬೇಡ, ಪ್ಲೀಸ್ ನಿಮ್ಮ ಹೆಸರಲ್ಲಿ ಮಾಡಿಸಿ. ಚಿನ್ನು ಮರಿ, ನೀವು ನನ್ನ ಜೀವನಕ್ಕೆ ಕಾಲಿಟ್ಟ ಮೇಲೆ ನಾನು ಮಾಡ್ತಿರೋ ದೊಡ್ಡ ಪ್ರಾಜೆಕ್ಟ್ ಇದೆ, ಮೊದಲನೇದಲ್ವಾ, ಅದಕ್ಕೆ ನಿಮ್ಮ ಹೆಸರಲ್ಲೇ ಮಾಡಬೇಕು. ಆಗ ನನ್ನ ಮನಸ್ಸಿಗೆ ಸಮಾಧಾನ. ಆದರೂ ನಂಗೆ ಯಾಕ್ರಿ ಇದೆಲ್ಲ? ಮನೇಲಿರೋಳಿಗೆ ಬೇಕಾ? ನೀವು ಬರೀ ಮನೇಲಲ್ಲ, ನನ್ನ ಮನಸ್ಸಲ್ಲೂ ಇದ್ದೀರಿ, ಅದಕ್ಕೆ. ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಅಯ್ಯೋ ದಡ್ಡ, ಬೆಲೆ ಕಟ್ಟಕ್ಕೆ ಆಗದೆ ಇರೋದನ್ನೇ ಪ್ರೀತಿ ಅನ್ನೋದಲ್ವಾ? ಯಾಕವ ನನ್ನ ನಿಂತ್ಕೊಂಡು ಯಾವಾಗಲೂ ಅಳ್ತಾನೆ ಇರ್ತೀಯ? ಅಳು ಅಂತದ್ದು ಏನಾಗೈತೀಗ? ಕಂಡು ಕಂಡು ಕೇಳಿರೆ ನಾ ಯೋನ್ ಹೇಳಿ ಯಾಕವೇ?
ನನಗೆ ಅವನ ಜೊತೆ ಇರೋಕೆ ಇಷ್ಟ ಆಗ್ನಿಲ್ವೇ? ಹಂಗೆ ಅನ್ಕೊಂಡಿದ್ದೀನ ನನ್ನ ಉಸಿರೇ ನಿಂತೋಯ್ತದವ. ಆದರೆ ದಿಟ್ಟವಾದ ಕಾರಣ ಅದಲ್ಲ. ಮತ್ತೆ ಯಾಕೆ ನಿನ್ನನ್ನು ನಾನು ಫೋಟೋದಾಗ ನೋಡಂಗೆ ಮಾಡ್ಬಿಟ್ಟೆ? ಕವಿ, ಅದನ್ನೇ ನಾನು ಇಲ್ಲ ಅಂತ ಹೇಳ್ತಿರೋದು. ಅವ್ವ, ನಿನ್ನ ಬಿಟ್ಟು ನಾನು ಎಲ್ಲೂ ಆಗಿಲ್ಲ. ಒಬ್ಬ ಒಳ್ಳೆ ಗೃಹಿಣಿ ಹೇಗಿರ್ತಾಳೋ ಹಾಗಿರ್ಬೇಕು. ಹೇಳು, ನಿನ್ನ ಕೈಲಾಗತ್ತಾ? ಆಗುತ್ತೆ. ಆಗಲಿಲ್ಲ ಅಂದರೆ ಅದಕ್ಕೂ ನೀನೇ ಏನಾದರೂ ಪರಿಹಾರ ಹೇಳು. ನನ್ನ ಇಷ್ಟಕ್ಕೆ ಅಡ್ಡಿ ಬರಬಾರ್ದು. ನನ್ನ ಲೈಫಿಂದ ಪರ್ಮನೆಂಟಾಗಿ ದೂರ ಹೋಗಬೇಕು. ಹಾಗಿದ್ರೆ ಮುಂದಿನ ಸಲ ನಮ್ಮ ಮದ್ವೆನ ಯಾರಿಂದನೂ ತಪ್ಸಕ್ಕಾಗಲ್ಲ ಮಾವ. ಸರಿ, ನೀನು ಹೇಳ್ದಾಗೆ ಆಗ್ಲಿ. ಬುಡ್ಕೆ ಮಾತಾಡ್ತೈತೆ ತಾಯಿ, ಬುಡ್ಕೆ ಮಾತಾಡ್ತೈತೆ. ಸುಳ್ಳಾದ್ರೆ ಸುಳ್ಳು, ಅದೇ ದಿಟ ಆದ್ರೆ ದಿಟ ಅನ್ನು ತಾಯಿ, ದಿಟ ಆದ್ರೆ ದಿಟ ಅನ್ನು. ನೀನು ತಾಯಿಗೂ ತಾಯಿ ಅಂತ ಪ್ರೀತಿ ಕೊಡೋಳು ತಾಯಿ, ತಾಯಿಗೂ ತಾಯಿ ಅಂತ ಪ್ರೀತಿ ಕೊಡೋಳು. ಆಹಾ, ಇವಳ ಮುಖದಲ್ಲಿ ಎಂತ ಕಳೆ, ಅದೃಷ್ಟ ದೇವಿಯೇ ಕುಡಿತೈತೆ ತಾಯಿ, ಅದೃಷ್ಟ ದೇವಿಯೇ ಕುಡಿತೈತೆ. ಈ ಮನೆಗೆ ಸಿರಿಯೂ ನೀನೇ, ಸಿಹಿಯೂ ನೀನೇ. ನಾನ್ ಮಾತಾಡ್ತಿಲ್ಲ ತಾಯಿ, ನಾನ್ ಮಾತಾಡ್ತಿಲ್ಲ. ಆಲಕ್ಕಿ ನುಡಿಸ್ತೈತೆ ತಾಯಿ, ಆಲಕ್ಕಿ ನುಡಿಸ್ತೈತೆ. ಏನೋ ಅಮ್ಮ ಮಗನ್ ಮಾತುಕತೆ ಜೋರಾಗಿ ನಡೀತಿದೆ. ಏನ್ ವಿಷಯ ಅಂತ ನಾನು ತಿಳ್ಕೊಬೋದಾ? ನಮ್ದು 1000 ಇರುತ್ತೆ, ಅದನ್ನ ಊರ್ನವ್ರಿಗೆಲ್ಲ ಹೇಳ್ಕೊಳ್ತಾ ಕೂತ್ಕೋಬೇಕಾ? ನನ್ನ ಮಗ ಅನ್ನೋನು ದಾರಿ ತಪ್ಪಿದ್ದ, ಅದಕ್ಕೆ 4 ಮಾತು ಬುದ್ಧಿ ಹೇಳ್ತಿದ್ದೆ. ನೀವು ಬುದ್ಧಿ ಮಾತು ಹೇಳ್ತಿದ್ರ? ಇನ್ನೇನ್ ಮಾಡೋದು, ಈ ಮನೆಯವ್ರಿಗಂತೂ ಅಳಿಯ ಅನ್ನೋ ಕಾಳಜಿ ಇಲ್ಲ. ನನ್ನ ಮಗ ಅಡ್ಡದಾರಿ ಹಿಡಿದ್ರು ಅಷ್ಟೇ, ಅಡ್ಡ ಬಿದ್ರು ಅಷ್ಟೇ, ಇವ್ರಿಗಂತೂ ಚಿಂತೆ ಇಲ್ಲ. ಈ ಮನೇಲಿ ಏನೋ ಪ್ರಾಬ್ಲಮ್ ನಡೀತಿದೆ ಅಂತ ಗೊತ್ತಾಗ್ತಿದೆ. ಆದ್ರೆ ಇವರೆಲ್ಲರೂ ಯಾವಾಗ್ಲೂ ನನ್ನತ್ತಾನೆ ಇರ್ತಾರೆ. ಹೇಗಾದ್ರೂ ಮಾಡಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಇವ್ರ ನಗು ಜೊತೆ ನೆಮ್ಮದಿನೂ ಸೇರಿಸ್ಬೇಕು. ಎಸ್, ಇವತ್ತು ಆ ಕೆಲಸ ನಾನೇ ಮಾಡ್ತೀನಿ. ನೀನು ನಾವು ಕೊಟ್ಟಷ್ಟು ಸಂಬಳ ತಗೋಬೇಕು, ನಾವು ಹೇಳಿದ ಕೆಲಸನ ಮಾಡಬೇಕು. ಆದರೆ ಇದೆ ಈ ಆದ್ರೆ ಹೋದ್ರೆ ಅದು ಇದು ಅಂತ ಮಾತಾಡೋಂಗಿಲ್ಲ. ನಿನ್ನ ಅರ್ಹತೆಗೆ ತಕ್ಕಂತೆ ಕೆಲಸಗಳನ್ನು ಕೊಡ್ತೀವಿ. ನೀನು ಈ ಮನೆಯಲ್ಲಿ ಬರೀ ಡ್ರೈವರ್ ಆಗಿರಲ್ಲ, ಆಫೀಸ್ ಕೆಲಸಗಳನ್ನು ಮಾಡಬೇಕಾಗತ್ತೆ. ಅದಕ್ಕೆ ತಕ್ಕಂತೆ ಸಂಬಳನೂ ತಗೊಳ್ಬೇಕಾಗತ್ತೆ. ಓಕೆನಾ? ಅಷ್ಟೇ ಅಲ್ಲ, ನಾವು ಹೇಳಿದ ರೀತಿಯಲ್ಲೇ ನೀನಿರಬೇಕು. ನಾವು ಹೇಳಿದ್ದನ್ನ ಪ್ರಶ್ನೆ ಮಾಡದೆ ಕೇಳಬೇಕು. ಇದೆಲ್ಲ ಓಕೆ ಅಂದರೆ ನೀನಿಲ್ಲಿ ಕೆಲಸ ಮಾಡ್ಬೋದು. ಸರಿ. ಸಮರ್ಥ್ ಮೊದಲು ಕೆಲಸ ಬಿಟ್ಟಿದ್ದಾನೆ ಅಂತ ಕೇಳಿದಾಗ ನಂಗೆ ನಿಜವಾಗ್ಲೂ ಬೇಜಾರಾಯಿತು. ಆದರೆ ಅಮ್ಮಂಗೋಸ್ಕರ ಬಿಟ್ಟಿದ್ದಾನೆ ಅಂತ ಕೇಳಿದ ತಕ್ಷಣ ತುಂಬ ಖುಷಿ ಆಗ್ತಿದೆ ತಾತ. ಸಮರ್ಥ್, ಈ ಪ್ರಪಂಚದಲ್ಲಿ ದುಡ್ಡಿಂದ ಯಾವುದನ್ನಾದರೂ ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಅದು ನಿಜವಾದ ಪ್ರೀತಿ. ಅದರಲ್ಲೂ ತಾಯಿ ಪ್ರೀತಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ. ನೀನು ತಗೊಂಡಿರೋ ನಿರ್ಧಾರ ತುಂಬ ಕರೆಕ್ಟ್ ಆಗಿದೆ ಸಮರ್ಥ್. ಹಾಗಾದ್ರೆ ನಿಂಗೆ ಜಾಸ್ತಿ ಸಂಬಳ ಬರಲ್ವಾ? ಮತ್ ಮನೆ ಹೇಗೆ ಮೇಂಟೈನ್ ಮಾಡ್ತೀಯಾ? ಮನೇಲಿರೋ ಪ್ರಾಬ್ಲಮ್ಸ್ ಬೇರೆ ಪರ್ವತ ಥರ ಬೆಳಿತಾನೇ ಇದೆ. ಪರವಾಗಿಲ್ಲ, ಅದೇನಾಗುತ್ತೋ ಆಗಲಿ. ಈ ಮನೆ ನಡೆಸೋ ಜವಾಬ್ದಾರಿಗೆ
ನನ್ನ ಗಂಡನ ಜೊತೆಗೆ ನಾನು ಹೆಗ್ಲು ಕೊಡ್ತೀನಿ, ನನ್ನ ಶಕ್ತಿ ಮೀರಿ ದುಡಿತೀನಿ.